ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ರಾಧಾ ಇನ್ನು ಯಾಕೆ ಪವಿತ್ರವಾಗಿದ್ದಾಳೆ ಅಂದ್ರೆ ಈ ಮುಳ್ಳಿ ಅವಳ ಪ್ರೀತಿ ಮಾಡ್ತಿರೋದಕ್ಕೆ. ನನಗೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೆ ಯಾಕೆ ಈ ಪರೀಕ್ಷೆ, ನನಗೆ ಯಾಕೆ ಈ ಪರೀಕ್ಷೆ, ನನಗೆ ಯಾಕೆ ಈ ಪರೀಕ್ಷೆ? ಪ್ರವೀಣ್ ನಂತರನೇ ಕಾಣ್ತೀರಿ, ಅವತ್ತಿಷ್ಟೇ ಸಣ್ಣ ಇದ್ದೆ ನಾನು. ಈ ಇಮಿಟೇಷನ್ ನ ಇನ್ ಯಾರು ಅದನ್ನ ಕಾಪಿ ಮಾಡೋದಕ್ಕೆ ಅಸಾಧ್ಯ. ಇಟ್ಸ್ ಇಂಪಾಸಿಬಲ್. ಇದು ನನ್ನ ಚಾಲೆಂಜ್. ಇದು ನಾನು ರವಿ ಸರ್ಗೆ ಏನಂದೆ ಗೊತ್ತಾ ಇವಾಗ ಸರ್, ನೀವು ಸಿನಿಮಾದಲ್ಲಿ ಹೆಂಗೆ ನೀವು ಪರ್ಫಾರ್ಮ್ ಮಾಡಿದ್ದೀರಲ್ಲ ಹಾಗೇನೆ ಇದು ಕೂಡ ಪರ್ಫಾರ್ಮೆನ್ಸ್ ಅಷ್ಟೇ ಈಕ್ವಲ್ ತೂಕ ಹಾಕ್ಬೋದು ಸರ್. ಆ್ಯಂಡ್ ನೀವಿಬ್ಬರು ಚೆನ್ನಾಗಿ ಮಾಡಿದ್ರಿ, ಮುದ್ದಾಗಿ ಮಾಡಿದ್ರಿ, ಎಲಿಗೆಂಟ್ ಆಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ವೆರಿ ಎಂಟರ್ಟೈನಿಂಗ್ ಅನ್ನೋ ಪದಗಿಂತ ಇನ್ಯಾವ್ದಾದ್ರು ಇನ್ನೊಂದೇನಾದ್ರು ಪದ ಇದ್ರೆ ಅದಕ್ಕೆ ಆ ಪದನೇ ಈ ಒಂದು ನನ್ನ ಕಣ್ಣೆ ಓ ನನ್ನ ಕಣ್ಣೆ ಒಂದು ಕಾಯಿಲೆ ನಂಗೆ ಇರ್ತಿರ್ಲಿಲ್ಲ ಅಂದ್ರೆ ನನ್ನ ಮಗಳಿಗೆ ಪರಿಸ್ಥಿತಿ ಬರ್ತೇನಿರ್ಲಿಲ್ಲ. ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು. ದಿಸ್ ಇಸ್ ವೆರಿ ಇಮೋಷನಲ್. ಎಲ್ಲರ ಕಣ್ಣಲ್ಲೂ ನೀರಿತ್ತು. ಒಂಥರ ಚೆನ್ನಾಗಿ ಮಾಡಿದೆ ಕಣೋ. ನನ್ನ ತಂದೆ ಫೋಟೋ ಸ್ಕ್ರೀನ್ ಮೇಲೆ ಬಂದದ್ದು ನನಗೆ ಇಟ್ಸ್ ಲೈಕ್ ಪ್ರೌಡೆಸ್ಟ್ ಮೂಮೆಂಟ್. ಎತ್ತಿ ಆಡಿಸಬೇಕಾಗಿದ್ದ ಕೈ ಹಾಸಿಗೆ ಹಿಡಿದಿತ್ತು ಅಂದ್ರು. ಆ ಅಪ್ಪ ಮಾಡಿದ ಪುಣ್ಯದ ಫಲವು ಇಡೀ ರಾಜ್ಯ ಎತ್ತಿ ಕೊಂಡಾಡುತ್ತಿದೆ. ನಿನ್ನ ನಮ್ಮ ಮನೆ ಸೊಸೆ ಅಂತ ಹೇಳಲ್ಲ, ನಮ್ಮ ಮನೆ ಮಗಳಾಗಕ್ಕೆ ನೀವು ಪರ್ಫೆಕ್ಟ್. ಕಷ್ಟ ನೋಡಿ 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 ಹೆಂಗಾಗ್ಬಿಡಿದೆ ಅಂದ್ರೆ ಇಟ್ಸ್ ಲೈಕ್ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಆಗೋಗಿದೆ. ನೀನು ಮಾಡೋ ಪ್ರತಿಯೊಂದು ದಾನದಲ್ಲೂ ಪ್ರತಿಯೊಂದು ಸಹಾಯ ಮಾಡೋದ್ರಲ್ಲೂ ನಿಮ್ಮ ಅಪ್ಪ ಕಾಣಿಸ್ತಾ ಕೊಡ್ತೀವಿ. ಇದೊಂದು ಪ್ರಸಾದ ಮಗನ ನೀನು. ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದೇನೆ, ನನಗೆ ಬೇಕಂತೇಳಿ ಕೊಟ್ಟಿಲ್ಲ, ನಾನು ನನ್ನ ಕಷ್ಟಕ್ಕೆ ಕೊಟ್ಟಿದ್ದೇನೆ. ಸಾರಿ ಸಾರಿ. ನಾನು ಅಣ್ಣ ಆದ್ರು ನನ್ನ ಅಣ್ಣನ ಸ್ಥಾನವನ್ನು ಅವನು ಮಾಡ್ತಿದ್ದಾನೆ ಅಂತ. ನನ್ನ ಲೈಫ್ ಇಷ್ಟೇ. ನನ್ನ ಗಟ್ಟಿಗಿತ್ತಿ ತಾಯಿ, ಅವ್ರ ಮಕ್ಕಳು ಇಬ್ರು ನಾವು. ನನಗೆ ಒಂದು ಕಾಣಿಸಿದ್ದು ಪ್ರವೀಣ್ ಮಾತಲ್ಲಾಗ್ಲಿ ಅವರಿಬ್ಬರಲ್ಲಿ ಒಂದು ಆನೆಸ್ಟಿ ಕಾಣಿಸ್ತು. 23 ವಾರಗಳ ಜರ್ನಿ ಇನ್ನ ನೆನಪು ಮಾತ್ರ. ಹೌದಣ್ಣ, ಈ ವಿಟಿ ಮಾಡಿದವ್ರಿಗೆ ಈ ವಿಟಿ ಆಗೋ ಕಾರಣ ಇಡೀ ಜರ್ನಿ. ಅದಕ್ಕೋಸ್ಕರ ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದ. ಯಾಕಂದ್ರೆ ಈ ಮಾತನ್ನ ಹೇಳಲೇಬೇಕು ನಾನು. ಈ ಭರ್ಜರಿ ಬ್ಯಾಚುಲರ್ಸ್ ಟು ನನ್ನ ಶೋ ಅಂದ್ರೆ ನಾನು ಬ್ಯಾಚುಲರ್ ಆಗಿ ಬಂದೆ. ನನ್ನ ಮನೆಯವ್ರನ್ನ, ನನ್ನ ತಾಯಿನ, ನಮ್ಮ ಅಣ್ಣನ ಎಲ್ಲೋ ತಗೊಂಡು ಹೋಯ್ತೋಣ. ಅದು ಫೀಲಿಂಗ್ ನಂಗೆ ಮಾತ್ರ ಗೊತ್ತು. ಒಂದಿನ ನನ್ನ ತಾಯಿ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ನಾನೊಂದು ಫಂಕ್ಷನ್ಗೆ ಬಂದಿದ್ದೆ ಮಗ ಅಂತ ಹೇಳಿದ್ರು. ಸರಿ ಹೋಗ್ಬಾ, ಹುಷಾರಾಗಿ ಹೋಗ್ಬಾ. ಅಲ್ಲ ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಹೌದಾ, ಒಳ್ಳೇದಾಯ್ತು. ಅಲ್ಲ ಒಬ್ರಿಬ್ರಲ್ಲ ಒಂದು 200-300 ಜನ ಬಂದು ತಗೊಂಡ್ರು ಹತ್ರು ಮೇಡಮ್. ಸೊ ಅದು ಈ ಚಾನಲ್ಗೆ, ನಮ್ ಝೀಗಿರೋ ತಾಕತ್ತು, ಈ ಶೋಗಿರೋ ತಾಕತ್ತು. ನಾನು ಬೆಳಿಗ್ಗೆ ಅಣ್ಣ ಕೇಳಿದ್ರು ಯಾರು ವಿನ್ ಆಗ್ಬೇಕು ಅಂತ, ಅವಾಗ ಹೇಳ್ಬೇಕು ಅನ್ಕೊಂಡೆ ಇಡೀ ಶೋ ಗೆದ್ದಾಗಿದೆ ಅಣ್ಣ. ಸೊ ನಾವು ಗೆದ್ದಂಗೆನೆ. ಬೇರೆ ಶೋ ಮಾಡಿದೆ, ಇದೇ ಚಾನಲ್ ಮಾಡಿದೆ, ಇಲ್ಲಿಗೆ ಬಂದೆ. ಅದಕ್ಕೆ ಅದು ಏನ್ ಹೇಳ್ತೀವಿ ನಾವು, ರಿಚಾರ್ಜ್ ಮಾಡಿದಾಗ ರಿನ್ಯೂವಲ್ ಮಾಡ್ತೀವಿ ಅಂತ ಹೇಳ್ತೀವಲ್ವಾ. ನಾನು 2 ಶೋ ಮಾಡಿದಾಗ ಅದು ಕಮ್ಮಿ ಆಯ್ತೆ ಏನೋ ಅಂತ ಅನ್ಸ್ತಾ ಇತ್ತು. ಬಟ್ ಇದು ನನ್ನ ಲೈಫ್, ನನ್ನ ಜೀವನ, ನನ್ನ ಕೆಲ್ಸನ ರಿನ್ಯೂವಲ್ ಮಾಡ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ.